ಬಿಗ್ ಬಾಸ್ ಸೀಸನ್ 12ರಲ್ಲಿ 3ನೇ ಸ್ಥಾನವನ್ನ ಅಲಂಕರಿಸಿರುವ ಅಶ್ವಿನಿ ಗೌಡ ಅವರು ಪವರ್ ಟಿವಿ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವರ ಅನುಭವ ಹೇಗಿತ್ತು, ಅವರಿಗೆ ಏನಾದ್ರೂ ಮನಸ್ತಾಪ ಇದೆಯಾ, ನೋವಿದ್ಯಾ, ಅಥವಾ ಅವರ ಮನಸ್ಸಲ್ಲಿ ಸದ್ಯಕ್ಕೆ ಓಡಾಡ್ತಾ ಇರುವಂತ ಪ್ರಶ್ನೆ ಏನು, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಬಿಗ್ ಬಾಸ್ಗೆ ಹೋಗ್ಬೇಕನ್ನೋ ಕನಸು ತುಂಬಾ ಜನರದಿರುತ್ತೆ. ಆ ಲಿಸ್ಟ್ ಅಲ್ಲಿ ನಿಮಗೆ ಒಳ್ಳೆ ಸ್ಥಾನ ಸಿಕ್ಕಿದೆ ಅನ್ಸುತ್ತೆ. ನಾನು ಯಾವತ್ತೂ ಕೂಡ ಕನ್ಸನ್ ಕಂಡೋಳೆ ಅಲ್ಲ. ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಅನ್ಕೊಂಡೇ ಇಲ್ಲ. ಹೋಗ್ತೀನಿ ಅಂತ ಆದ್ಮೇಲೂ ಕೂಡ ಇಷ್ಟ ದಿನ ಇರ್ತೀನಿ ಅಂತ ಅನ್ಕೊಂಡಿಲ್ಲ. ಬಟ್ ಇವೆಲ್ಲವೂ ಒಂಥರ ನನಗೆ ಗೊತ್ತಿಲ್ಲದೆ ಆದಂತ ಪ್ರಾಸೆಸ್. ಸೊ ತುಂಬಾ ಚೆನ್ನಾಗಿತ್ತು. ಮೇಡಮ್, ಈಗ ಕೇಳ್ಬೇಕು, ನಾವು ಬಂದ ತಕ್ಷಣ ಶಾಕ್ ಆಯ್ತು. ಅಶ್ವಿನಿ ಅವರು ಇಷ್ಟು ಸಣ್ಣದಾಗ್ಬಿಟ್ರಲ್ಲ, ಹೆಂಗೆ ಅಂತ. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ? ನಾನು ವೆಯ್ಟ್ ಚೆಕ್ ಮಾಡ್ಲಿಲ್ಲ. ನೋಡಿದವರೆಲ್ಲ ಅದೇ ಅಷ್ಟೊಂದು ಶಾಕಿಂಗ್ ಆಗಿ ರಿಯಾಕ್ಷನ್ ಕೊಡ್ತಾ ಇದಾರೆ. ಏನ್ ಮೇಡಮ್ ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ ಅಂತ. ಒಂದು 10 kg ಆಗಿರ್ಬೋದಾ ಅಂತ ಅನಿಸ್ತಾ ಇದೆ. ಆಗಿರ್ಬೋದು. ಬಿಗ್ ಬಾಸ್ ಇಂದ ನೀವು ಕಲ್ತಂತ ಪಾಠ ಏನು? ತುಂಬಾ ಇದೆ ಮೇಡಮ್, ತುಂಬಾ ಇದೆ. ಯಾಕಂದ್ರೆ ಹೊರ ಜಗತ್ತನ್ನ ನಾವು ನೋಡ್ತಾ ಇರೋ ಪರ್ಸ್ಪೆಕ್ಟಿವೇ ಬೇರೆ. ಬಟ್ ಬಿಗ್ ಬಾಸ್ ಮನೆಯಿಂದ ನಾವು ಪ್ರತಿಯೊಬ್ಬರನ್ನ ನೋಡುವಂತ ರೀತಿನೇ ಬೇರೆ. ಹಾಗಾಗಿ ಐ ಥಿಂಕ್ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ತುಂಬಾ ಬದಲಾಗಬೇಕು. ಸೊ ನಾವು ಯಾರನ್ನ ಒಳ್ಳೆಯವ್ರು ಅನ್ಕೊಂಡಿರ್ತೀವಿ, ಯಾವ ಸಿಚುವೇಶನ್ ಕೆಟ್ಟದ್ದು ಅಂತ ಅನ್ಕೊಂಡಿರ್ತೀವಿ, ಯಾವ್ದನ್ನ ಸೂಕ್ಷ್ಮವಾಗಿ ತಗೋಬೇಕು ಅಂತಿರ್ತೀವಿ, ಮತ್ತೆ ಯಾವ್ದನ್ನ ಲಘುವಾಗಿ ತಗೋಬೇಕು ಅಂತಿರ್ತೀವಿ, ಯಾವ್ದನ್ನ ಸೀರಿಯಸ್ ಆಗಿ ತಗೋಬೇಕು ಅಂತಿರ್ತೀವಿ. ಇವೆಲ್ಲವೂ ಅಲ್ಲಿ ಹೋಗಿ ಬಂದ್ಮೇಲೆ ಗೋಚರಿಸ್ತಾ ಹೋಗುತ್ತೆ ನಿಮಗೆ. ಒಂಥರ ಸ್ಕ್ಯಾನಿಂಗ್ ಮಷಿನ್ ತರ ನೋಡಿದ ತಕ್ಷಣ ಹಾ ಇದು ಹಿಂಗೆ ಅಂತ ಗೊತ್ತಾಗುತ್ತೆ. ಇವತ್ತು ಗಿಲ್ಲಿ ಕಪ್ಪಿಡಿಯಕ್ಕೆ ಅಶ್ವಿನಿ ಅವರೇ ಕಾರಣ ಅನ್ಸುತ್ತೆ. ಅನ್ಸುತ್ತಾ? ನಂದೊಬ್ಳದ್ದು ಆನ್ಸರ್ ಅಲ್ಲ. ನಿನ್ನೆ ಅಲ್ಲಿ ಒಂದಿಷ್ಟು ಜನನ ಮಾತಾಡಿಸ್ಬೇಕಾದ್ರೆ ಅವರು ಹೇಳ್ತಾ ಇದ್ದಂತ ಒಂದು ಬಹುಶಃ ನಾನು ಇದನ್ನ ತುಂಬಾ ಎದೆ ತಟ್ಕೊಂಡು ಹೇಳ್ತೀನಿ. ಅಲ್ಲಿ ಟಾಪ್ 6 ಅಲ್ಲಿ ಯಾರ್ಯಾರು ಕೂತಿದ್ರು, ಬಹುಶಃ ಧನು ಒಬ್ಬನ ಬಿಟ್ಟು ಅಲ್ಲಿದ್ದಂತ ಮಿಕ್ಕಿದ್ದು 4 ಜನಕ್ಕೆ ಆ ಸ್ಥಾನಕ್ಕೆ ಬರಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಅಂದ್ರೆ ಸ್ಟಾರ್ಟಿಂಗ್ ನಾರ್ಮಲ್ ಆಗಿದ್ದಂತ ಬಿಗ್ ಬಾಸ್ ಮಾತಿನ ಮೂಲಕ, ಜಗಳದ ಮೂಲಕನೇ ಸೌಂಡ್ ಮಾಡಿ ಈ ಸಲ ಅಂದ್ರೆ ಜಾಸ್ತಿ ಜಗಳ ಮಾಡಿರೋ ಸೀಸನ್ ಅಂದ್ರೆ ಅದು ಬಿಗ್ ಬಾಸ್ ಸೀಸನ್ 12. ಸೊ ಅದಕ್ಕೆ ಕಾರಣನೇ ಅಶ್ವಿನಿ ಅವ್ರು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಶುರುವಾಗಿರೋದು ಅಂದ್ರೆ ನಿಮ್ಮನ್ನ ಜನ ಜಾಸ್ತಿ ವಿಲನ್ ತರ ಪೋಟ್ರೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಗಿಲ್ಲಿ ಹೀರೋ ಆದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಒಪ್ಕೋತೀರಾ? ಇರಬಹುದು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಜನರ ಅಭಿಪ್ರಾಯ ತುಂಬಾ ಮುಖ್ಯ ಆಗುತ್ತೆ. ಯಾವ ಆಯಾಮದಲ್ಲಿ ನೋಡಿದ್ದಾರೆ ಅನ್ನೋದು. ನಾವು ಒಳಗಡೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಅಷ್ಟೇ ಆಟ ಆಡ್ತಿದ್ದು. ಹೌದು, ಯಾಕೆಂದ್ರೆ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬರಕ್ಕಿಂತ ಮುಂಚೆನೆ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡಿದ್ರು ಅವ್ರು. ಯಾಕಂದ್ರೆ ಬಿಗ್ ಬಾಸ್ ನ ನೋಡ್ತಿದ್ರು, ಒಂದಷ್ಟು ಬೇರೆ ಕಂಟೆಸ್ಟೆಂಟ್ ಗಳನ್ನ ಫಾಲೋ ಮಾಡ್ತಾ ಇದ್ರು. ಅವ್ರ ತರನೇ ನಾನು ಮನೆ ಒಳಗಡೆ ಹೋಗ್ಬೇಕು, ಇದೇ ಶೈಲಿಲಿ ಹೋಗ್ಬೇಕು ಅಂತೆಲ್ಲ ತುಂಬಾ ಪ್ಲಾನ್ಡ್ ಇತ್ತು ಅವ್ರದ್ದು. ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೂ ಕೂಡ ಬಹುಶಃ ಅವ್ರು ನಿದ್ದೆ ಮಾಡುವಾಗ ಮಾತ್ರ ಗಿಲ್ಲಿ ಆಗಿರ್ತಿದ್ರು. ಒಂದ್ಸಲ ಅವ್ರ ಕಣ್ಣು ಬಿಟ್ಟ ಮೇಲೆ ಅವ್ರು ಇಡೀ ಪಾತ್ರದಲ್ಲೇ ಇರ್ತಾ ಇದ್ರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಆಟ ಹೇಗೆ ಆಡ್ಬೇಕು ಅಂತ. ಬಟ್ ತುಂಬಾ ಪ್ಲಾನ್ಡ್ ಆಗಿ ಬಂದಿದ್ರು ಗಿಲ್ಲಿ ಅವರು. ನಾವೆಲ್ಲ ಆಟ ಆಡ್ತಿದ್ವಿ, ಅವರು ನಮ್ಮ ಆಟನ ಹಾಳು ಮಾಡೋದ್ರಲ್ಲಿ ಅವರು ನಿರಂತರವಾಗಿದ್ರು. ಹಾಗಾಗಿ ರಾಜಮಾತೆಯಾಗಿ ಎಂಟ್ರಿ ಕೊಟ್ಟವ್ರು ನೀವು. ಆ ರಾಜಮಾತೆ ಅದೇ ಗಾಂಭೀರ್ಯದಿಂದ ಇದ್ರು ಅನ್ಸುತ್ತೆ ಕೊನೆ ತನಕ. ಎಸ್, ಇದ್ದೆ. ಆ ಮನೇಲಿ ಸಂಪೂರ್ಣವಾಗಿ ನಾನೊಬ್ಬ ರಾಜಮಾತೆಯಾಗಿ ಜೀವಿಸಿದೀನಿ. ಪ್ರೀತಿ ಕೊಟ್ಟಿದ್ದೀನಿ, ಹೆಗಲು ಕೊಟ್ಟಿದ್ದೀನಿ, ಅತ್ತಿದ್ದೀನಿ. ಇನ್ನೊಂದು ಹೆಗಲಿಗೆ ನಾನು ಹಂಬಲಿಸಿದ್ದೀನಿ, ಕಿರ್ಚಾಡಿದ್ದೀನಿ, ಕೂಗಾಡಿದ್ದೀನಿ, ಅಂಡ್ ಎಲ್ಲವೂ ನಾನು ಮಾಡಿದ್ದೀನಿ. ಹಾಗಾಗಿ ನನಗೆ ಒಂಥರ ಖುಷಿ ಆಗುತ್ತೆ. ಇನ್ನೊಂದು ವಿಚಾರ, ಈಗಾಗಲೇ ನಿಮ್ದು ಮತ್ತೆ ರಾಘು ಅವ್ರದ್ದು ಒಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು, ಅಥವಾ ನಿಮ್ಮಿಬ್ಬರನ್ನ ಬೇರೆ ತರ ಪೋಟ್ರೆ ಮಾಡಕ್ ಶುರು ಮಾಡಿದ್ದು. ಈ ಸುದ್ದಿ ಕೇಳಿದಾಗ, ಈ ಸುದ್ದಿ ಆಕ್ಚುಲಿ ನಾನು ಕೇಳಿರ್ಲಿಲ್ಲ. ಬಟ್ ನನಗೆ ಪ್ರತಿ ವಾರನೂ ನಮ್ಮನ್ನ ಡಾನ್ಸ್ ಮಾಡಿ ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ ಅಂತ. ಬಟ್ ಬರ್ತಾ ಬರ್ತಾ ಕೊನೆ ಒಂದು ವಾರ ಇದ್ದಾಗ ಇಡೀ ಮನೇಲಿ ಹೇಗಿತ್ತು ಅಂದ್ರೆ ಇನ್ನೇನು ಎಂಟರ್ಟೈನ್ಮೆಂಟ್ ಇಲ್ಲ. ನನ್ನ ರಘು ಅವ್ರನ್ನು ರೇಗ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಬಟ್ ಒಂದು ವಿಟಿ ತೋರಿಸ್ತಾರೆ. ವಿಟಿ ತೋರಿಸ ತಕ್ಷಣ ನಂಗೆ ತುಂಬಾ ಶಾಕ್ ಆಗುತ್ತೆ. ಅಪ್ಪ ಅಂತ ಅವಳು ಬಂದು ತಪ್ಕೊಳ್ಳೋದು ನಾನು. ಸೊ ಇದೆಲ್ಲ ನನಗೆ ಹೇಗೆ ಅನಿಸ್ತು ಅಂದ್ರೆ ಹೇಗೆ ಹೊರಗಡೆ ಪೋಟ್ರೆ ಆಗ್ತಿದೆ ಅಂತ. ಸೊ ನನಗೆ ಆ ತರದ್ ಯಾವ್ದು ನನ್ನನ್ನ ನಾನು ಬಿಂಬಿಸ್ಕೊಳಕ್ ಇಷ್ಟ ಇರ್ಲಿಲ್ಲ. ಹಾಗಾಗಿ ಪ್ರತಿಯೊಬ್ರು ಮನೇಲಿ ಅವ್ರನ್ನ ರಘು ಅಣ್ಣ ಅಂತಾನೆ ಕರೆದಿ, ನಾನು ಒಬ್ಬಳನ್ನ ಬಿಟ್ಟು, ನನಗೂ ಅವ್ರಿಗೂ ಘರ್ಷಣೆಗಳಾಗಿತ್ತು. ಸೊ ನಾನು ಕೊನೆಗೆ ಹೋಗುವಾಗ ನೀವು ನನಗೆ ರಘು ಅಣ್ಣನೇ ಅಂತ ಹೇಳಿ ಕಳ್ಸಿದ್ರಿ. ರಾಖಿ ಕಟ್ತೀನಿ ಅಂತ ಹೇಳಿದ್ರೆ ಅಂತ. ಹೌದು. ಸೊ ಎಲ್ಲೋ ತುಂಬಾ ಜನ ಅನ್ಕೊಂಡಿದ್ರು ಫಿನಾಲೆಯಲ್ಲಿ ಕಪ್ ಅಶ್ವಿನಿ ಕೈಯಲ್ಲೇ ಇರುತ್ತೆ, ಅವರೇ ವಿನ್ ಆಗ್ತಾರಂತೆ. ಯಾಕಂದ್ರೆ ಎಲ್ಲಿ ಕೇಳಿದ್ರು ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತಾನೆ ಇದ್ದಿದ್ದು. ಸೊ ಎಲ್ಲಿ ಎಡವಟ್ಟ ಆಯ್ತು, ನಿಮಗೇನ್ ಅನ್ಸುತ್ತೆ ಅಂತ? ಅದೇ ನನಗೂ ಇಲ್ಲಿ ಏನಾಗಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಬಟ್ ಆಟನ ಆಟದ ತರನೇ ನೋಡ್ಬೇಕಾಗತ್ತೆ. ಬಟ್ ಇಲ್ಲಿ ತುಂಬಾ ಎಲ್ಲಾ ತರ ಎಷ್ಟು ಗಲೀಜು ಮಾಡಕ್ಕಾಗತ್ತೋ ಅಷ್ಟು ಮಾಡ್ಬಿಟ್ರು. ಯಾಕೆಂತಂದ್ರೆ ಜಾತಿ ತರ್ತಾರೆ, ಧರ್ಮ ತರ್ತಾರೆ, ಪಂಗಡನ್ ತರ್ತಾರೆ. ಮತ್ತೆ ನಮ್ಮ ಕೊನೆಗೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಹೋರಾಟಗಳನ್ನ ಮತ್ತೆ ಎಲ್ಲವನ್ನ ಇಲ್ಲಿ ತಂದ್ಬಿಡ್ತಾರೆ. ಒಂಥರ ರಾಜಕೀಯ ಮಾಡಿಟ್ಬಿಡ್ತಾರೆ. ಆಮೇಲೆ ಬಡವ ಶ್ರೀಮಂತ ಅನ್ನೋದನ್ನ ಒಂದು ಇದು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ.
ತುಂಬಾ ನನಗೆ ಹೇಗನ್ಸುತ್ತೆ ಅಂದ್ರೆ ಹೊರಗಡೆ ಬಂದು ಯಾಕೊಂದು ಆಟದ ತರ ನೋಡ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಬಡವರು ಶ್ರೀಮಂತರು ಅಂತ ಏನೂ ಇಲ್ಲ. ಆಟ ಬಿಗ್ ಬಾಸ್ ಆಟ ಅಷ್ಟೇ. ಯಾರು ಬಿಗ್ ಬಾಸ್ ನಮ್ಮನ್ನು ಕೇಳಿಲ್ಲ ನೀನ್ ಬಡವನ ನೀನ್ ಶ್ರೀಮಂತನ ಅಂತ ಕೇಳಿ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ. ನೀನೊಬ್ಬ ಕಂಟೆಸ್ಟೆಂಟ್, ನೀನ್ ಯಾವ ಜಾತಿ ಯಾವ ಧರ್ಮ ಇದು ಯಾವುದೂ ನಮ್ಮನ್ನು ಕೇಳಿಲ್ಲ. ನಿನಗೆ ಯೋಗ್ಯತೆ ಇದ್ರೆ ನೀನ್ ಉಳ್ಕೋತೀಯ, ಯೋಗ್ಯತೆ ಇಲ್ಲ ಅಂದ್ರೆ ನಿನ್ ಮನೆಯಿಂದ ಹೊರಗಡೆ ಹೋಗ್ತೀಯ, ಇಷ್ಟೇ ಇದ್ದಿದ್ದು. ಬಟ್ ಹೊರಗಡೆ ಬಂದ ಮೇಲೆ ನನಗಿವೆಲ್ಲ ನೋಡಿ ತುಂಬಾನೇ ಒಂಥರ ಶಾಕಿಂಗ್ ಅಂತ ಅನಿಸ್ತಾರೆ. ಕನ್ನಡ ಪರ ಸಂಘಟನೆಗಳು ನೀವು ಇರಬೇಕು, ಅವರು ಬರ್ಬೇಕನ್ನೋ ಒತ್ತಾಸೆ ಒಂದೆಡೆ ಆದ್ರೆ ಹೊರಗಡೆ ಬೇರೆನೆ ನಡೆಯುತ್ತಾ, ಅಥವಾ ಅಲ್ಲಿಯ ಒಂದು ಗೊಂದಲದಿಂದಲೇ ಅಶ್ವಿನಿಗೆ ಓಟ್ಗಳು ಕಮ್ಮಿ ಆಗಕ್ ಶುರುವಾಯ್ತಾ, ಹೇಗೆ ಅಂತ? ನನಗೆ ಗೊತ್ತಿಲ್ಲ. ಬಟ್ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಮೇಡಮ್. ಏನಂತಂದ್ರೆ ನಾನು ಇಷ್ಟು ವರ್ಷ ನನ್ನ ಒಂದು ಜರ್ನಿ ಏನಿತ್ತು, ನನ್ನ ಪ್ರಯಾಣ ಒಬ್ಬ ಕನ್ನಡದ ಹೋರಾಟಗಾರ್ತಿಯಾಗಿ ಸತತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಗೆ ಇತ್ತು. ನಾನು ಅಲ್ಲಿ ಸೋತಾಗ್ಲಿ, ಬಿದ್ದಾಗ್ಲಿ, ಗೆದ್ದಾಗ್ಲಿ, ಎದ್ದಾಗ್ಲಿ, ಈ ಪ್ರತಿ ಒಂದು ನಾನು ಖುಷಿ ಪಟ್ಟಾಗ್ಲಿ ನನಗಿಂತ ಹೆಚ್ಚು ಖುಷಿ ಪಟ್ಟಿದ್ದು ನನ್ನ ಕುಟುಂಬ ಕರ್ನಾಟಕ ರಕ್ಷಣಾ ವೇದಿಕೆ. ನನ್ನ ಜೊತೆಗೆ ನಿಂತಿದ್ದು ನಮ್ಮ ಹೆಣ್ಣು ಮಗಳು, ನಮ್ಮ ಕನ್ನಡದ ಹೋರಾಟಗಾರ್ತಿ ಒಬ್ಳಲ್ಲಿದ್ದಾಳೆ, ಅವಳ ಪರ ನಾವು ನಿಂತ್ಕೋತೀವಿ ಅಂತ ಹೇಳಿದ್ದು ನನ್ನ ಕುಟುಂಬ, ನನ್ನ ಗುರುಗಳಾದ ಟಿ ಎ ನಾರಾಯಣಗೌಡರು. ಬಟ್ ಅದನ್ನ ಎಲ್ಲೂ ಕೂಡ ನಾನು ಅದನ್ನ ಒಂದು ಪಾಲಿಟಿಕ್ಸ್ ಅಂತ ನಾನು ಕರೆಯಲ್ಲ. ಯಾಕೆ ಅಂತಂದ್ರೆ ಒಬ್ಬರನ್ನ ನೀವು ಮೇಲೆ ಇಡೋ ಬರದಲ್ಲಿ ಇನ್ನೊಬ್ಬರನ್ನ ನೀವು ತೀರಾ ಕೆಳಗಿಡ್ತಿದ್ದೀರಾ ಅಂದಾಗ ನಾನು ನನ್ನ ಕುಟುಂಬ ಯಾವ್ದಿರತ್ತೆ ನಾನು ಗುರುತಿಸ್ಕೊಂಡಿರ್ತೀನಿ, ಅವರು ನನ್ನ ಬೆಂಬಲಕ್ಕೆ ಬರಲೇಬೇಕಾಗತ್ತೆ. ಆದರೆ ನಮ್ಮ ಹೆಣ್ಣು ಮಗಳನ್ನ ನೀವು ಬೆಂಬಲಿಸಿ ಅಂತ ಹೇಳಿದ್ರೆ ಹೊರತಾಗಿ ಯಾರನ್ನೂ ನೀವು ಬೆಂಬಲಿಸಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಕನ್ನಡಿಗರೇ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇದ್ದಿದ್ದು ಕನ್ನಡದಲ್ಲಿ ಪ್ರತಿಯೊಬ್ರು ಕನ್ನಡಿಗರು, ಯಾರಿಗೆದ್ರು ಖುಷಿನೇ. ಆದ್ರೆ ನಮ್ಮನೆ ಮಗಳು ಗೆದ್ರೆ ಇನ್ನೂ ಖುಷಿ ಅನ್ನೋದನ್ನ ಹೇಳ್ತಿದ್ರು ಬಿಟ್ರೆ. ಬಟ್ ಕೆಲವರು ಅದೇ ಈಗೆಲ್ಲಾನು ಏನೇನೋ ಇದೆಯಲ್ಲ, ಈಗ ಫೇಕು ಟ್ರೋಲ್ಸ್ ಏನೇನೋ ಬರುತ್ತೆ ಅಂತ ಒಂದು ಇದ್ರಲ್ಲಿ ತುಂಬಾ ಬಡವ ಶ್ರೀಮಂತ ಅನ್ನೋ ಸ್ಟ್ರಾಟಜಿ ಕಾರ್ಡ್ ತುಂಬಾ ಪ್ಲೇ ಮಾಡಿದಾನೆ ಅಂತ ನನಗನ್ಸುತ್ತೆ. ಎಲ್ಲೋ ಮಾತಿನ ಬರದಲ್ಲಿ ಬಳಸಿದಂತ ಪದಗಳಿಂದಾಗಿ ಅಶ್ವಿನಿ ಗೌಡ ಅವರ ಮೇಲೆ ಕೇಸ್ ಬಿದ್ದಿದೆ ಅನ್ನೋ ಒಂದು ಸುದ್ದಿ ಇದೆ. ಸೊ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಇಲ್ಲ, ನನ್ನ ಗಮನಕ್ಕೆ ಇದು ಯಾವುದು ಬಂದಿಲ್ಲ. ಬಟ್ ಏನಂತಂದ್ರೆ ಇಲ್ಲಿ ನಾನು ಒಂದೇ ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಸಮಾಜದಲ್ಲಿ ಇರೋದ್ರಿಂದ ಇಲ್ಲಿ ಯಾರು ಮೇಡಮ್ ನಾನು ಹೇಳಿದಾಗೆ ಬಿಗ್ ಬಾಸ್ ಅಲ್ಲಿ ನಾವ್ ಯಾರು ಕೇಳ್ಕೊಂಡು ಹೋಗಲ್ಲ. ನಾನು ಒಂಚೂರು ಅನ್ನ ಮಿಕ್ತು ಅಂದ್ರೆ ಒಬ್ಬರ ತಟ್ಟೆಯಿಂದ ಒಬ್ರು ಹಾಕಿ ತಿನ್ನೋ ಅಂತದ್ದು. ಈ ತರ ಇದ್ದಾಗ ಇಲ್ಲಿ ಜಾತಿ ಧರ್ಮ ಭೇದ ಪಂಗಡ ಇದು ಎಲ್ಲಿಂದ ಬರುತ್ತೆ? ನಾವ್ ಯಾರು ಅದನ್ನ ಕೇಳ್ಕೊಂಡು ಬಿಗ್ ಬಾಸ್ ಮನೆಗೆ ಹೋದವರು ಅಲ್ಲ, ಇವತ್ತಿಗೂ ಅದನ್ನ ಕೇಳಿದವರು ಅಲ್ಲ. ಆದ್ರೆ ಯಾವುದೋ ಒಂದು ಮಾತಾಡೋ ಬರ್ದಲ್ಲಿ ನಾನು ಇಡೀ ಮನೇಲಿ ಕೊನೆವರೆಗೂ ಕೂಡ ನಾನು ಹೋರಾಟ ಮಾಡಿದ್ದು ಏಕವಚನ ಪದ ಬಳಕೆ ಮಾಡಬೇಡಿ, ನಾನು ಮಾಡಲ್ಲ ನೀವು ಮಾಡಬೇಡಿ ಅಂತ. ಬಟ್ ನನ್ನ ಮೇಲೆ ಮಾಡ್ತಾ ಇದ್ದಿದ್ದಕ್ಕೆ ನಾನು ವಾಪಸ್ ಮಾಡ್ತಿದ್ದೆ ಬಿಟ್ರೆ ಅದನ್ನ ಯಾರು ಕೂಡ ಅದನ್ನ ಒಂಥರ ಹೇಗೆ ಬಳಸ್ಕೊಂಡ್ರು ಅಂದ್ರೆ ಬೇರೆ ರೀತಿ. ಆದ್ರೆ ಕೆಲವ್ರು ಮನೆ ಒಳಗಡೆ ಬಂದಂತವ್ರು ಬಳಸಿದಂತ ಕೆಲವು ಶಬ್ದಗಳಿದೆಯಲ್ಲ ಅದನ್ನ ಕೇಳಕ್ಕಾಗಲ್ಲ. ಅದೆಲ್ಲ ಯಾಕೆ ಕೇಳಲಿಲ್ಲ? ಅದೆಲ್ಲ ಯಾಕೆ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ? ಮಾನಸಿಕವಾಗಿ ನೀವು ಕೆಲವ್ರನ್ನ ಅಷ್ಟು ಕುಗ್ಗಿಸ್ತಾ ಇರ್ತೀರಿ ಮನೆಯೊಳಗಡೆ ಬಂದು, ದೈಹಿಕವಾಗಿಯೂ ಕೂಡ ಹಲ್ಲೆ ಕೂಡ ಆಗತ್ತೆ ನನ್ನ ಮೇಲೆ ಅಲ್ವಾ? ಬಟ್ ಅದನ್ನ ಯಾರು ಪ್ರಶ್ನೆ ಮಾಡಲ್ಲ. ಬಟ್ ಅದನ್ನ ಬಿಟ್ಟು ನಾನು ಯಾವುದೋ ಒಂದು ಅದು ಪದನೂ ಅಲ್ಲ, ಒಂದು ಆಲ್ಫಬೆಟ್ ಅದು. ಆ ಒಂದೇ ಒಂದು ನೀವು ಇದನ್ನ ಇಟ್ಕೊಂಡು ಅಕ್ಷರನ ಇಟ್ಕೊಂಡು ಆ ಅಕ್ಷರಕ್ಕೆ ಹಿಂದೆ ಮುಂದೆ ಎಲ್ಲ ರೆಕ್ಕೆ ಪುಕ್ಕಗಳನ್ನ ಸೇರಿಸಿ ನಿಮ್ಮ ಬೇಳೆ ಬೇಯಿಸ್ಕೊಳಕ್ ಪ್ರಯತ್ನ ಪಡ್ತೀರಾ ಅಂದ್ರೆ ನಾನು ಕೂಡ ಹೋರಾಟದ ಬದುಕಲ್ಲಿ 20 ವರ್ಷದಿಂದ ಇದ್ದೀನಿ. ಯಾವ ಮಾತು ಹೇಳಿದ್ರೆ ಏನಾಗುತ್ತೆ, ಯಾವ ಪದ ಬಳಕೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಸೂಕ್ಷ್ಮತೆ ನನಗೆ ಗೊತ್ತಿದೆ. ಬಟ್ ಅದನ್ನ ಹೊರತುಪಡಿಸಿ ನನ್ನ ಮೇಲೆ ಅವ್ರಿಗೆ ದ್ವೇಷ ಇತ್ತು, ಅಥವಾ ಇನ್ನೊಬ್ಬರನ್ನ ಮೇಲೆ ಎತ್ತಬೇಕು ಅಂತಿತ್ತು, ಅಥವಾ ಈ ಒಂದು ಇದರಲ್ಲಿ ನಾನ್ ಸ್ವಲ್ಪ ಫೇಮಸ್ ಆಗ್ಬೇಕು ಅಂತಿತ್ತು, ನನಗೆ ಗೊತ್ತಿಲ್ಲ. ಬಟ್ ಎಷ್ಟು ನಮ್ಮ ವ್ಯಕ್ತಿತ್ವವನ್ನ ಕೆಳಗಿಟ್ಟು ಮಾತಾಡಕ್ಕಾಗತ್ತೋ ಆ ಪ್ರಯತ್ನವನ್ನ ನಿರಂತರವಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಕುಗ್ಗಿಸುವಂತ ಪ್ರಯತ್ನ ಬಿಗ್ ಬಾಸ್ ಅಲ್ಲಿ ನಡೆಯುತ್ತಾ, ಅಥವಾ ನೀವು ಏಕವಚನ ಬಳಸಬಾರ್ದು ಅನ್ನೋದು ಮಾತ್ರ ನಿಮ್ಮ ಇಂಟೆನ್ಷನ್ ಆಗಿತ್ತು, ಅದನ್ನೇ ಇಟ್ಕೊಂಡು ನಿಮಗೆ ಅಸ್ತ್ರವಾಗಿ ಬಳಸಿದ್ರ? ಅದರಿಂದಾಗಿ ಒಂದಿಷ್ಟು ಮಾನಸಿಕವಾಗಿ ಕೆಳಗೆ ಇಳಿದು ಬಿಟ್ರ ಅಶ್ವಿನಿ ಅವರು, ಹೇಗೆ? ಇಲ್ಲ, ನನಗದು ನಿರಂತರವಾಗಿ ಕುಗ್ಗಿಸ್ತಾನೆ ಬಂದ್ರು. ಯಾಕೆ ಅಂದ್ರೆ ನನಗೆ ಗೊತ್ತಿತ್ತು ನಾನು ತುಂಬಾ ಸ್ಟ್ರಾಂಗ್ ಅಂತ. ಟಾಸ್ಕ್ ಅಂತ ಬಂದಾಗ್ಲೂ ಫಿಸಿಕಲಿ ನಾನು ಸಖತ್ ಪೈಪೋಟಿ ಕೊಟ್ಟಿದ್ದೀನಿ. ಮೈಂಡ್ ಅಂತ ಬಂದಾಗ್ಲೂ ಎಲ್ಲೂ ಕುಗ್ಗದೆ ಬೆಂತಟ್ಕೊಂಡು ನಾನು ನೀನ್ ಮಾಡ್ತೀಯ ಅಂತ ಛಲದಿಂದ ಹೋರಾಟ ಮಾಡಿದ್ದೀನಿ. ಒಂಟಿಯಾಗಿ ನಾನು ಫೇಸ್ ಮಾಡಿದ್ದೀನಿ. ಬಟ್ ಆ ತಾಕತ್ ಆ ಮನೇಲಿ ಎಷ್ಟು ಜನಕ್ಕಿತ್ತು ಅಂತ ಗೊತ್ತಿಲ್ಲ. ನೀವು ನೋಡಿದ್ರೆ ಎಲ್ಲ ಗುಂಪಲ್ಲೇ ಕಾಣಿಸ್ಕೊಳ್ಳೋರು. ಸಿಂಗಲ್ ಆಗಿ ಎಲ್ಲೂ ಕೂತ್ಕೊಂಡು ಬೀನ್ ಬ್ಯಾಗ್ ಮೇಲೆ ನೀವು ನೋಡಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಗುಂಪಲ್ಲಿ ಆಟ ಆಡ್ತಾ ಬಂದ್ಬಿಟ್ಟಿದ್ರು. ಬಟ್ ನಾನು ತುಂಬಾ ವಿಭಿನ್ನವಾಗಿ ಆಟ ಆಡ್ಕೊಂಡು ನಾನು ಬಂದಿದ್ದೀನಿ ಬಿಗ್ ಬಾಸ್ ಮನೇಲಿ ಅಂತ ಹೇಳಕ್ ನನ್ನ ಬಗ್ಗೆ ಹೆಮ್ಮೆ. ಬಟ್ ಸ್ಟ್ರಾಟಜಿ ಕಾರ್ಡ್ ಅಂತೂ ಬಳಸಿದ್ರು. ಏನು ಅಂತಂದ್ರೆ ಅಶ್ವಿನಿಗೆ ಈ ರೀತಿ ಮಾತಾಡಿದ್ರೆ ಪ್ರಚೋದನೆಗೆ ಒಳಗಾಗ್ತಾರೆ, ಜಗಳ ಮಾಡಬಹುದು. ಜಗಳ ಮಾಡೋದ್ರಿಂದ ನಾನು ಈ ಮನೇಲಿ ಇನ್ನೊಂದಷ್ಟು ದಿನ ಉಳ್ಕೋಬಹುದು, ಸದ್ದು ಮಾಡಿದೀನಿ, ಈ ವಾರದ ಪ್ರೋಮೋ ಕಟ್ ನಂದೆ, ಸೊ ಈ ರೀತಿ ಅಂತ ಹೇಳಿ ತುಂಬಾ ಪ್ಲೇ ಮಾಡ್ಕೊಂಡು ಬಂದ್ರು. ಸ್ಟ್ರಾಟಜಿ. ಬಟ್ ಅವರೆಲ್ಲ ಎಲ್ಲಿದ್ರು, ನಾನು ಎಲ್ಲಿದ್ದೆ ಅನ್ನೋದು ಇಡೀ ಕರ್ನಾಟಕ ನೋಡಿದೆ. ಬಟ್ ಒಂದು ಟೈಮ್ ಅಲ್ಲಿ ಅಶ್ವಿನಿ ತುಂಬಾ ಹೈಪ್ ಅಲ್ಲಿ ಇದ್ರು, ಅಂದ್ರೆ ಹೈ ಪಿಚ್ ಅಲ್ಲೇ ಮಾತಾಡೋರು. ಹೋಗ್ತಾ ಅದಿಲ್ಲ, ಸೈಲೆಂಟ್ ಆಗೋಯ್ತು. ಈ ಬದಲಾವಣೆ ಆಗ್ತಂದ್ರಿ ಅಂತ?
ಆಕ್ಚುಲಿ ಆಟಕ್ಕೆ ಏನ್ ಬೇಕು ಅದನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಯಾಕಂದ್ರೆ ಮನೆ ಒಳಗಡೆ ಹೋದಾಗ ಅದು ಬೇಕಿತ್ತು, ಆ ಗತ್ತು ಆ ತಾಕತ್ ಬೇಕಿತ್ತು. ಬಟ್ ಬರ್ತಾ ಬರ್ತಾ ನನಗೆ ಅರ್ಥ ಆಗಿದೆ ಏನು ಅಂತಂದ್ರೆ, ಇಲ್ಲಿ ಎಲ್ಲರೂ ಕಾಂಪಿಟೇಟರ್ಸ್ ಹೌದು, ಆದ್ರೆ ನಾವು 100 ದಿನ ಇರ್ತೀವಿ ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಫ್ಯಾಮಿಲಿನೇ. ಸೊ ಆ ತರದ ಒಂದು ಇದು ಬೇಡ ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಸೊ ಏನೇ ಇದ್ರೂ ನಾವು ಇಲ್ಲೇ ಪಡ್ಕೋಬೇಕು, ಇಲ್ಲೇ ಬಿಟ್ಟು ಹೋಗ್ಬೇಕು, ಯಾರಿಗೂ ಅಷ್ಟು ನಾವು ಹರ್ಟ್ ಮಾಡಬಾರ್ದು ಅನ್ನೋದು ತುಂಬಾ ಅರ್ಥ ಆಗ್ತು. ಬಟ್ ಬರ್ತಾ ಬರ್ತಾ ನಾನು ತುಂಬಾ ಇಮೋಷನಲ್ ಆಗ್ತಿದೆ, ತುಂಬಾ ಬೇಗ ಕನೆಕ್ಟ್ ಆಗ್ತಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಜೊತೆಲೂ ನನಗೆ ಆ ಭಾವನೆಗಳು ತುಂಬಾ ಬೇಗ ಕನೆಕ್ಟ್ ಆಗ್ತಿತ್ತು. ಎಲ್ರು ನನ್ನವರು ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೆ. ಅವ್ರನ್ನ ಹರ್ಟ್ ಮಾಡಕ್ ನಂಗೆ ಮನ್ಸಾಗ್ತಿರ್ಲಿಲ್ಲ, ಯಾರನ್ನು ಕುಗ್ಸಿ ಮಾತಾಡುವಂತ ಮನಸ್ಥಿತಿಗೆ ನನಗೆ ಆಗ್ತಿರ್ಲಿಲ್ಲ. ಇವೆಲ್ಲ ನನ್ನ ಫ್ಯಾಮಿಲಿ ಅಂತ ನಾನು ತಗೊಂಡಾಗ ಬಹುಶಃ ಅದು ನನ್ನಲ್ಲೇ ಆದಂತ ತುಂಬಾ ಬದಲಾವಣೆ. ಮೇಡಮ್, ಫಸ್ಟಿಗೆ ಎಲ್ಲರ ಜೊತೆ ಜಗಳ ಆಡ್ಕೊಂಡು ಅಥವಾ ಆ ಮಾತಿನ ಬರದಲ್ಲಿ ಅದು ಜಗಳ ಅಂತ ಪೋಟ್ರೆ ಆಗ್ತಿತ್ತು. ಎಲ್ಲರ ಹತ್ರ ಆಮೇಲೆ ಕನೆಕ್ಟ್ ಆಗ್ತಾ ಹೋದ್ರಿ. ರಕ್ಷಿತಾ ಆಗಿರ್ಬೋದು ಅಥವಾ ಧ್ರುವಂತ ಆಗಿರ್ಬೋದು, ಎಲ್ಲರ ಜೊತೆ ಕನೆಕ್ಟ್ ಆಗ್ತಾ ಹೋದ್ರಿ. ಆದ್ರೆ ಕಾವ್ಯನ್ ಜೊತೆ ಕೊನೆಗೂ ಆ ಒಂದು ಕನೆಕ್ಷನ್ ನಿಮ್ಮಲ್ಲಿ ಉಳ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ನಾನ್ ನಿರಂತರವಾಗಿ ಪ್ರಯತ್ನ ಮಾಡಿದೆ. ಬಟ್ ನನಗೆ ಗೊತ್ತಿಲ್ಲ ಕಾವ್ಯನ ಮನಸ್ಥಿತಿನೋ ಅಥವಾ ನನಗೆ ಕಾವ್ಯಂದ ಇದು ಇದಾಗ್ಲಿಲ್ವಾ ಅಂತ. ಬಟ್ ನನಗೇನೂ ಇಲ್ಲ. ನಾನು ಹೇಳ್ದಾಗೆ ನಾನು ಯಾರನ್ನಾರೊಬ್ಬರನ್ನ ಕ್ಷಮೆ ಕೇಳಬೇಕು ಅಂದ್ರೆ ಸುಮ್ಮನೆ ಬಾಯಲ್ಲಿ ಇರಬಾರ್ದು, ಅದು ಮನಸ್ಸಾರೆ ಇರಬೇಕು. ಹಾಗಾಗಿ ಅವ್ರಿಗೇನಾದ್ರೂ ಅಂದ್ರೆ ನಾವೇನ್ ಹೇಳ್ತೀವಿ ಅನ್ನೋಕ್ಕಿಂತ ಅವ್ರು ಧಾಟಿಲಿ ಹೇಳ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಬಹುಶಃ ನಾನು ಹೇಳಿದ ರೀತಿ ಅವ್ರಿಗೆ ತುಂಬಾ ಹರ್ಟ್ ಆಗಿತ್ತು ಅನ್ಸುತ್ತೆ. ತುಂಬಾ ಸಲ ನಾನು ಅವ್ರಿಗೆ ಹೇಳಿದೀನಿ ಕೂಡ, ಐ ಆಮ್ ಸಾರಿ ಅಬೌಟ್ ಇಟ್ ಅಂತ. ಬಟ್ ಅದಕ್ಕೂ ಮೀರಿ ಅವ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಾನೇನು ಮಾಡಕ್ಕಾಗಲ್ಲ. ಬಟ್ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಮೇಡಮ್, ನೀವು ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನಗಳ ಕಳೆದಿದ್ರ. ಬಟ್ ನಿಮ್ಮಿಬ್ಬರ ಬಾಂಡಿಂಗ್, ಜಾನ್ವಿ ಮತ್ತೆ ನಿಮ್ಮ ಬಾಂಡಿಂಗ್ ಎಂದಕ್ಕೊಂದಿಲ್ಲ. ನೀವು ಅವ್ರು ಹೋದ್ಮೇಲೂ ಅವರ ಹೆಸರನ್ನಲ್ಲಿ ಪ್ರಸ್ತಾಪಿಸಿದ್ದೀರಾ. ಅವ್ರು ಹೊರಗಡೆ ಬಂದ ಮೇಲೂ ನಿಮಗೆ ಪರವಾಗಿ ಮಾತಾಡಿದ್ದಾರೆ. ಸೊ ಈ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ನಾನು ಬಿಗ್ ಬಾಸ್ ಮನೆಯಲ್ಲಿ ಗಳಿಸಿದಂತಹ ನನ್ನ ಏನ್ ಹೇಳ್ತಾರೆ ಪಡೆದಂತಹ ಒಂದು ಫ್ರೆಂಡ್ಶಿಪ್ ಅಂದ್ರೆ ಅದು ಜಾನ್ವಿ. ನನಗೆ ಆಕ್ಚುಲಿ ಫ್ರೆಂಡ್ಸ್ ಇಲ್ಲ, ರಿಯಲ್ ಲೈಫಲ್ಲಿ ನನಗೆ ಫ್ರೆಂಡ್ಸೇ ಇಲ್ಲ. ಬಟ್ ಜಾನ್ವಿ ನಾನು ತುಂಬಾ ಬೇಗ ಕನೆಕ್ಟ್ ಆದ್ವಿ, ತುಂಬಾ ಹತ್ರ ಆದ್ರು ನನಗೆ. ನನ್ನನ್ನು ಅವ್ರ ಮನೆ ಒಳಗಡೆ ಬಿಟ್ಟು ಅವ್ರ ಹೊರಗಡೆ ಹೋಗುವಾಗ ಅವ್ರಿಗಾದಂತ ನೋವು ನನಗೆ ಗೊತ್ತಿತ್ತು. ಬಟ್ ಅವ್ರು ಅದನ್ನ ಯಾವುದೂ ಲೆಕ್ಕಕ್ಕೆ ಇಟ್ಕೊಳ್ಳದೆ, ನನ್ನ ಸ್ನೇಹಿತೆ ಒಬ್ಳು ಮನೆ ಒಳಗಡೆ ಇದ್ದಾಳೆ, ಅವ್ರು ಒಂದ್ ಮಾತು ನನಗೆ ಹೇಳಿ ಹೋಗಿದ್ರು, ಈ ಸಲ ಸುದೀಪ್ ಅಣ್ಣ ಕೈ ಎತ್ತಿದ್ರೆ ಅದು ಹೆಣ್ಮಕ್ಳ ಕೈಯೇ ಆಗಿರ್ಬೇಕು, ಅದು ನೀವೇ ಆಗಿರ್ಬೇಕು ಅಂತ ನನಗೆ ಹೇಳಿ ಹೋಗ್ತಾರೆ. ಪ್ರತಿ ಸಲ ನನ್ನ ಜೊತೆಲಿದ್ದಾಗ್ಲೂ ಹೇಳ್ತಾ ಇದ್ರು, ನಿಮ್ಗೆ ಆ ಕ್ಯಾಲಿಬರ್ ಇದೆ ಅಂತ. ಹೊರಗಡೆ ಬಂದ್ಮೇಲೂ ಅದನ್ನ ಅವ್ರು ಪ್ರೂವ್ ಮಾಡಿದ್ರು, ನನ್ನ ಪರವಾಗಿ ನಿಂತ್ಕೊಂಡ್ರು. ಯಾರೇನೇ ಹೇಳಿದ್ರು ನಾನು ಅಶ್ವಿನಿ ಪರ ನಿಲ್ತೀನಿ ಅಂತ ಹೇಳಿ ಅವ್ರು ನನ್ನ ಪರ ನಿಂತ್ಕೊಂಡ್ರಂತೆ. ಹಾಗಾಗಿ ಆ ಫ್ರೆಂಡ್ಶಿಪ್ ನಿರಂತರವಾಗಿ ಹೀಗೆ ಇರುತ್ತೆ. ತುಂಬಾ ಜನ ಮಾತಾಡ್ಕೋತಾ ಇದ್ರು, ಹೆಣ್ಮಕ್ಳಂದ್ರೆ ಹಿಂಗೆ ಇರ್ಬೇಕು, ಈ ತರ ಸ್ಟ್ರಾಂಗ್ ಇರ್ಬೇಕು ಅಶ್ವಿನಿ ತರ ಅಂತ ಹೊರಗಡೆ ಒಂದಿಷ್ಟು ಕಮೆಂಟ್ಸ್ ಗಳು. ಯಾಕಂದ್ರೆ ಹೆಣ್ಮಕ್ಳು ಒಂದಿಷ್ಟು ಜನ ಅಶ್ವಿನಿ ಪರನೇ ಇದ್ರು. ಯಾಕಂದ್ರೆ ನೀವು ಮಾತಾಡೋ ಮಾತುಗಳಾಗಿರ್ಬೋದು, ನೀವು ತಗೊಳ್ಳೋ ಆಕ್ಷನ್ ಆಗಿರ್ಬೋದು. ಸೊ ಹೆಣ್ಮಕ್ಳಿಗೆ ಏನು ಸಜೆಷನ್ ಕೊಡ್ತೀರಾ ಅಂತ? ಹೆಣ್ಮಕ್ಳಿಗೆ ಏನ್ ಸಜೆಷನ್ ಕೊಡ್ಬೇಕು ಅಂತಂದ್ರೆ, ಯಾರಿಗೂ ಹೆದರ್ಬೇಡಿ, ಯಾವ್ದಕ್ಕೂ ಹೆದರ್ಕೋಬೇಡಿ. ನಿಮ್ಗೆ ಏನ್ ಅನ್ಸುತ್ತೋ ನೀವು ಮಾಡಿ, ಛಲದಿಂದ ಬದುಕಿ, ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಹೆಣ್ಣು ಗಂಡು ಅನ್ನೋ ಭೇದ ಏನೂ ಇಲ್ಲ. ಛಲ ಇದ್ರೆ ನಾವ್ ಏನು ಬೇಕಾದ್ರೂ ಸಾಧಿಸಬಹುದು. ಕೊನೆಯದಾಗಿ ಮೇಡಮ್, ಸುದೀಪ್ ಅಣ್ಣನ್ ಬಗ್ಗೆ ಒಂದ್ ಮಾತು, ಅದರ ಜೊತೆಗೆ ನಿಮಗೆ ಕ್ಯಾಪ್ಟನ್ಸಿ ಸಿಗದೇ ಇರುವಂತಹ ಒಂದು ನೋವಾಗಿರ್ಬೋದು, ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತ ಒಂದು ಖುಷಿ ಆಗಿರ್ಬೋದು. ಕ್ಯಾಪ್ಟನ್ಸಿ ನನಗಿದ್ದಂತ ಬಹುದೊಡ್ಡ ಕನಸದ ಮನೇಲಿ, ಬಟ್ ಕೊನೆವರೆಗೂ ಈಡೇರಲ್ಲ. ಅದಕ್ಕೆ ನಾನು ಗಿಲ್ಲಿನ ಯಾವಾಗ್ಲೂ ಬೈಕೋತೀನಿ. ಬಟ್ ಕಿಚ್ಚನ ಚಪ್ಪಾಳೆ ಅನ್ನುವಂಥದ್ದು ವ್ಯಕ್ತಿತ್ವಕ್ಕೆ ಕೊಡುವಂಥದ್ದು. ಸೊ ನನಗೆ ಯಾವಾಗ್ಲೂ ಒಂದಿತ್ತು, ಅಷ್ಟೊಂದು ನನ್ನ ವ್ಯಕ್ತಿತ್ವ ಇದೆ, ಯಾಕೆ ನನಗೊಂದು ಕಿಚ್ಚನ ಚಪ್ಪಾಳೆ ಸಿಗ್ಲಿಲ್ಲ, ಏನೋ ನಾನು ಆಟ ಆಡ್ತಿಲ್ಲ, ಸುಮ್ಮನೆ ನನ್ನನ್ನು ಬಿಗ್ ಬಾಸ್ ಮನೇಲಿ ಉಳಿಸ್ಕೊತಿದಾರ ಅಂತ ತುಂಬಾ ನೋವಾಗ್ತಿತ್ತು. ಬಟ್ ನನಗೆ ಆ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ಆದಂತ ಸಾರ್ಥಕತೆ. ನಾನು ಊಟ ಬಿಟ್ಟಿದ್ದೆ, ಆಕ್ಚುಲಿ ಊಟ ಅಂದ್ರೆ ನಾನ್ ವೆಜ್ ಬಿಟ್ಟಿದ್ದೆ. ತಾಯಿಗೆ ನಾನು ಬೇಡ್ಕೊಂಡಿದ್ದೆ. ನಾನು ಆಕ್ಚುಲಿ ಬಂದ್ಮೇಲೆ ನೆನ್ನೆನೆ ನಾನ್ ವೆಜ್ ತಿಂದಿದ್ದು. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಕಿಚ್ಚನ ಚಪ್ಪಾಳೆ ನೀನು ಕೊಡಿಸ್ಲೇಬೇಕು ಅಂತ. ಬಟ್ ಅನಿರೀಕ್ಷಿತ ಮೇಡಮ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಯಾಕಂದ್ರೆ ನನಗೆ ಚಪ್ಪಾಳೆ ಕೊಡೋಕ್ಕಿಂತ ಒಂದು 10 ನಿಮಿಷಕ್ಕೆ ಮುಂಚೆ ಧ್ರುವಂತ ಕೊಟ್ಟಿರ್ತಾರೆ ಇಡೀ ಸೀಸನ್ಗೆ ಅಂತ. ಅಷ್ಟೇ ಮುಗ್ದೋಯ್ತು. ನಾನು ಕೇಳ್ತೀನಿ, ಇದನ್ನ ನೋಡ್ಬೇಕಿತ್ತು, ಕಳಿಸ್ಬಿಟ್ರ ನೀವೊಂದು ಕೊಟ್ಬಿಟ್ಟೆ ನಾನು ಸ್ಟೋರ್ ರೂಮ್ ಅಲ್ಲಿ ಅಂತಾರೆ. ಅಯ್ಯೋ, ನಾನು ನೋಡ್ಬೇಕಿತ್ತ ಬಾಕ್ಸ್ ಹೇಗಿದೆ ಅಂತ ಹೇಳೋದು ಸುದೀಪಣ್ಣ ಕೇಳಿಸ್ಕೊಂಡಿರ್ತಾರೆ. ಅವ್ರು ನನಗೆ ಕೊಟ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಅಶ್ವಿನಿ ನಿಮ್ಗೆ ತುಂಬಾ ದೊಡ್ಡ ಕನಸಾಗಿತ್ತಲ್ಲ, ಈ ಬಾಕ್ಸ್ ಒಳಗಡೆ ಏನಿರುತ್ತೆ ಅಂತ ನೋಡ್ಬೇಕು, ಕಮ್ ಆನ್ ಇಟ್ಸ್ ಯೋರ್ಸ್, ಓಪನ್ ಇಟ್ ಅಂತ ಹೇಳ್ತಾರೆ. ಸೊ ನನಗೆ ಆ ಮೂಮೆಂಟ್ ಮರೆಯಕ್ಕಾಗಲ್ಲ ಮೇಡಮ್. ಕೊನೆಯದಾಗಿ ಮುಂದೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಒಂದು ಕಡೆ ಕನ್ನಡ ಪರ ಸಂಘಟನೆಯಲ್ಲಿ ನಿರಂತರವಾಗಿರ್ತೀರಾ, ಪ್ರಾಜೆಕ್ಟ್ ವಿಚಾರಕ್ಕೆ ಬಂದ್ರೆ ಮುಂದಿನ ನಿಮ್ಮ ಪ್ಲಾನ್ ಏನು ಅಂತ ಹೇಳಿ? ಮೇಡಮ್, ತುಂಬಾ ಕನಸುಗಳಿದೆ, ತುಂಬಾ ಆಸೆಗಳಿದೆ. ಅಂಡ್ ನನಗೆ ಅದೇ ನೀವು ಹೇಳಿದಾಗೆ ಹೋರಾಟ ನಿರಂತರವಾಗಿರುತ್ತೆ. ಅಂಡ್ ಇಲ್ಲಿ ವಿಚಾರ ನಾನು ನಿಮಗೆ ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ಈಗ ಪ್ರೈಸ್ ಮನಿ ನನಗೇನು ಬಂದಿದೆ ಅಲ್ವಾ, ನನಗೇನು ಅಮೌಂಟ್ ಬಂದಿದೆ,
ನನ್ನ ನಾಡು ನುಡಿ ನೆಲ ಜಲ ಭಾಷೆಯ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಸಂಘಟನೆಗೂ ನನ್ನ ಕೊಡುಗೆ ಇರಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನನಗೇನು ಅಮೌಂಟ್ ಬಂದಿದೆ ಅದನ್ನ ನಾನು ಸಂಪೂರ್ಣವಾಗಿ ನನ್ನ ಹೋರಾಟದ ಬದುಕಿಗೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಒಂದು ಸಂಘಟನೆ ಕೊಡೋದಕ್ಕೆ ನಾನು ಬಯಸ್ತೀನಿ. ಓಕೆ ಮೇಡಮ್, ಒಳ್ಳೇದಾಗ್ಲಿ. ಮತ್ತೊಮ್ಮೆ ಕೂತ್ಕೊಂಡು ಸುದೀರ್ಘವಾಗಿ ಮಾತಾಡೋಣ. ಆಲ್ ದಿ ಬೆಸ್ಟ್, ಫ್ಯೂಚರ್ ಇನ್ನಷ್ಟು ಬ್ರೈಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಒಂದು ಛಲಗಾರ್ತಿ ರಾಜಮಾತೆ ಅಶ್ವಿನಿ ಗೌಡ ಅವರ ಮಾತಾಗಿತ್ತು. ಅವರು ಹೋದಂತ ಅನುಭವ ಆಗಿರ್ಬೋದು, ಬಿಗ್ ಬಾಸ್ ಒಳಗಡೆ ಅವರು ಇದ್ದಂತ ರೀತಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಮಾದರಿ ಆಗಿತ್ತು. ಎಸ್ಪೆಷಲಿ ಹೆಣ್ಮಕ್ಳು ಈ ತರ ಇರಬೇಕನ್ನೋ ಮಾತನ್ನ ಕೂಡ ಅವರು ಹೇಳಿದ್ರು. ಒಂದಿಷ್ಟು ಕಮೆಂಟ್ಸ್ ಕೂಡ ಬಂದಿತ್ತು. ಸೊ ಅವರ ಒಂದು ಸುದೀರ್ಘ ಪಯಣದ ಬಗ್ಗೆ ಅವರೇ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.